ಸುಜಾತ ಕಿಚನ್ಸ್ಗೆ ಸ್ವಾಗತ. ಇವತ್ತು ನಾನು ತುಂಬ ಮೃದುವಾದ ತೆಳುವಾದ ಬೇಳೆ ಹೋಳಿಗೆಯನ್ನು ಪರ್ಫೆಕ್ಟಾದ ಅಳತೆಯಲ್ಲಿ ಹೇಗೆ ಮಾಡೋದು, ಯಾವ ವಿಧಾನದಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಳೆ ಒಬ್ಬಟ್ಟನ್ನು ಮಾಡೋದಕ್ಕೆ ಮೈದಾ ಎಷ್ಟು ಬೇಕು, ಬೇಳೆ ಮತ್ತು ಬೆಲ್ಲವನ್ನು ಎಷ್ಟು ತೊಗೋಬೇಕು, ಹೂರಣವನ್ನು ಹೇಗೆ ಮಾಡ್ಕೋಬೇಕು, ಮೈದಾ ಹಿಟ್ಟನ್ನು ಹೇಗೆ ನಾದ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಆ ಪಾತ್ರೆಗೆ 3 ಬೌಲಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾ ಬಿಟ್ಟರೆ ಬೇರೆ ಯಾವ ಹಿಟ್ಟನ್ನು ಸೇರಿಸ್ಕೊಳ್ತಾ ಇಲ್ಲ. ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಆದರೆ ಈ ಮೈದಾವನ್ನು ತುಂಬ ತೆಳುವಾಗಿಯೋ ಬೇಡ, ತುಂಬ ಗಟ್ಟಿಯಾಗಿಯೋ ನಾದ್ಕೋಬಾರ್ದು. ಈ ರೀತಿ ಮೃದುವಾಗಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದೆರಡು ಸಲ ಇದೇ ರೀತಿ ಎಣ್ಣೆಯನ್ನು ಸೇರಿಸ್ಕೊಂಡು ನಾದ್ಕೋಬೇಕು. ನಾವು ಮೈದಾ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ, ಎಲ್ಲೂ ಹರಿದು ಹೋಗೋದಿಲ್ಲ. ಈ ಮೈದಾ ಹಿಟ್ಟನ್ನು ಒಂದು 2 ಗಂಟೆ ಆದ್ರೂ ನೆನೆಸ್ಕೋಬೇಕು. ಈ ರೀತಿ ಒಂದು ಪಾತ್ರೆಯನ್ನು ಮುಚ್ಚಿ ಒಂದು 2 ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಬೇಳೆಯನ್ನು ಬೇಯಿಸ್ಕೊಳ್ಳೋಣ. ಮೈದಾವನ್ನು ಯಾವ ಕಪ್ಪಲ್ಲಿ ತೊಗೊಂಡಿದೆ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ತೊಳೆದ್ಮೇಲೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆಯನ್ನು 1 ವಿಷಲ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಮೃದುವಾಗಿ ಬೇಯುತ್ತೆ. ಬೇಳೆಯಲ್ಲಿ ಹೆಚ್ಚಿನ ನೀರು ಇದ್ದರೆ ಅದನ್ನು ನಾವು ಬಸ್ಕೊಂಡು ನೋಡಿ, ಇಷ್ಟು ಮೃದುವಾಗಿ ಬೆಂದರೆ ಚೆನ್ನಾಗಿರುತ್ತೆ ಬೇಳೆ. ಈಗ 1.5 ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1.5 ಕಪ್ಪಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಣ್ಣ ಊರಿನಲ್ಲಿ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಬೆಲ್ಲವನ್ನು ಹಾಕಿ ಬಿಸಿ ಮಾಡುವಾಗ ಬೆಲ್ಲ ಕರಗಿ ಸ್ವಲ್ಪ ತೆಳುವಾಗುತ್ತೆ. ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಹಾಗೆ ಕೈ ಆಡಿಸ್ತಾ ಇರೋಣ. ಇಷ್ಟು ಹದಕ್ಕೆ ಬಂದರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಆರಿದ ಮೇಲೆ ಗಟ್ಟಿಯಾಗತ್ತೆ. ಇದು ಆರಿದ ಮೇಲೆ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಹೂರಣದಲ್ಲಿ ಬೇಳೆಗಳು ಬೆಂದಿಲ್ಲ ಅಂತಂದರೆ ಅದನ್ನು ರುಬ್ಕೋಬೋದು. ನಂತರ ಈ ರೀತಿ ಸಣ್ಣ ಸಣ್ಣ ಮೈದಾ ಉಂಡೆಗಳನ್ನ ತೊಗೊಂಡು ಹೂರಣವನ್ನು ಮಧ್ಯದಲ್ಲಿ ಇಟ್ಟು ಅದನ್ನು ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡಿ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ತಟ್ಕೋಬೇಕು. ತಟ್ಕೊಂಡ್ಮೇಲೆ ಮೇಲೊಂದು ಪ್ಲಾಸ್ಟಿಕ್ ಹಾಳೆಯನ್ನು ಇಟ್ಕೊಂಡು ಹೋಳಿಗೆಯನ್ನು ಈ ರೀತಿ ಮಾಡಿಕೊಂಡ್ರೆ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ಹೋಳಿಗೆ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಹೋಳಿಗೆಗಳನ್ನ ಮಾಡ್ಕೋಬೋದು. ನಮಗೆ ಚಿಕ್ಕದಾದರೂ ಮಾಡ್ಕೋಬೋದು, ದಪ್ಪನಾದರೂ ಮಾಡ್ಕೋಬೋದು, ಇಲ್ಲ ತೆಳ್ಳಗೆ ಎಷ್ಟು ದೊಡ್ಡದಾದ್ರೂ ಈ ರೀತಿ ಮಾಡಿಕೊಂಡ್ರೆ ಹೋಳಿಗೆಗಳು ಬರುತ್ತೆ. ಹೂರಣ ಮೃದುವಾಗಿರಬೇಕು. ಕಾಯಿ ಬೇಳೆ ಏನಾದರೂ ದಪ್ಪ ದಪ್ಪ ಸಿಕ್ಕಿದರೆ ಅದನ್ನು ರುಬ್ಕೋಬೇಕಾಗುತ್ತೆ ಮತ್ತೊಂದು ಸಲ. ಈಗ ಹೋಳಿಗೆ ರೆಡಿಯಾಗಿದೆ. ಈಗ ಹೆಂಚು ಬಿಸಿಯಾಗಿದೆ. ಹೆಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಹೋಳಿಗೆಯನ್ನು ಹಾಕೊಳ್ಳೋಣ. ಹೋಳಿಗೆನ ನಾವು ಸಣ್ಣ ಉರಿನಲ್ಲಿ 2 ಸೈಡಲ್ಲೂ ಬೇಯಿಸ್ಕೋಬೇಕಾಗುತ್ತೆ. ಉರಿ ಜಾಸ್ತಿ ಆದರೆ ಹೋಳಿಗೆಗಳು ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲಿ ನಿಧಾನಕ್ಕೆ 2 ಕಡೆನೂ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನಾವು ಹೋಳಿಗೆನ ಕೈಯಲ್ಲಿ ಎತ್ತಿ ಹಾಕೋದಕ್ಕೆ ಕಷ್ಟ ಅಂತ ಅನಿಸಿದ್ರೆ ಈ ಹೋಳಿಗೆ ಪೇಪರ್ ಇರುತ್ತಲ್ಲ, ಈ ಹೋಳಿಗೆ ಪೇಪರನ್ನೇ ಹೆಂಚು ಮೇಲೆ ಹಾಕ್ಕೊಂಡು ಈ ರೀತಿ ಹೋಳಿಗೆನ ಬಿಡಿಸ್ಕೊಂಡ್ರೆ ಇದು ಸುಲಭ ಆಗುತ್ತೆ. ಈ ರೀತಿಯೂ ನಾವು ಹೋಳಿಗೆನ ಮಾಡಿಕೊಂಡು ಬೇಯಿಸ್ಕೋಬೋದು. 2 ಕಡೆನೂ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು ಹೋಳಿಗೆ ನೋಡಿ ಎಷ್ಟು ಮೃದುವಾಗಿದೆ. ಹೋಳಿಗೆ ಊದ್ತಾ ಇದೆ. ಈ ರೀತಿ ಹೋಳಿಗೆಗಳು ಊದ್ತಾ ಇದ್ದರೆ ತುಂಬ ಸಾಫ್ಟಾಗಿರುತ್ತೆ. ಈಗ ಹೋಳಿಗೆ 2 ಕಡೆನೂ ಚೆನ್ನಾಗಿ ಬೆಂದಿದೆ. ಹೋಳಿಗೆನ ಬೇಯಿಸುವಾಗ ಸ್ವಲ್ಪ ತುಪ್ಪನಾದರೂ ಆಗಲಿ ಸ್ವಲ್ಪ ಎಣ್ಣೆನಾದರೂ ಆಗಲಿ ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ಒಬ್ಬಟ್ಟು
ಚೆನ್ನಾಗಿ ಬೆಂದಿದೆ. ಎಷ್ಟು ಮೃದುವಾಗಿದೆ ನೋಡಿ ಒಬ್ಬಟ್ಟು. ಸಾಫ್ಟಾದ ಸ್ವೀಟಾದ ಒಬ್ಬಟ್ಟು ರೆಡಿಯಾಗಿದೆ. ನೋಡಿದ್ರಲ್ಲ, ಒಬ್ಬಟ್ಟಿಗೆ ನಾವು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಬ್ಬಟ್ಟಿನ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ.